ಹಲೋ ನಮಸ್ಕಾರ. ಧನುಷ್ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳ್ತಾರೆ. ಅದೇ ರೀತಿ ತಮ್ಮ ಮಾತನ್ನ ಬೆಳ್ಳಿ ಬಂಗಾರದಂತೆ ಕಾಪಾಡಿಕೊಂಡು ಬಿಗ್ ಬಾಸ್ ಸೀಸನ್ 12ನ ಟಾಪ್ 6 ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮದಂಥವ್ರು ಧನುಷ್ ಅವರು. ಈಗ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಬನ್ನಿ ಮಾತಾಡ್ಸೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಧನುಷ್ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಬಿಗ್ ಬಾಸ್ನಲ್ಲಿ ಎಲ್ಲರೂ ಗ್ರ್ಯಾಂಡ್ ಮಾಸ್ಟರ್, ಗ್ರ್ಯಾಂಡ್ ಟಾಸ್ಕ್ ಮಾಸ್ಟರ್ ಅಂತಲೇ ನಿಮ್ಮನ್ನ ಕರೆದು ಫೇಮಸ್ ಮಾಡಿಬಿಟ್ಟಿದ್ದಾರೆ. ಆ ಗ್ರ್ಯಾಂಡ್ ಟಾಸ್ಕ್ ಮಾಸ್ಟರ್ ಆಗಿದ್ದೇ ನಿಮಗೆ ಒಂಥರ ನೆಗೆಟಿವ್ ಆಗೋಯ್ತಾ ಅಂತ ನನ್ನ ಮೊದಲನೇ ಪ್ರಶ್ನೆ. ಯಾಕಂದರೆ ನೀವು ಜಾಸ್ತಿ ಟಾಸ್ಕ್ ಕಡೆನೇ ಗಮನ ಕೊಟ್ಬಿಟ್ರಿ, ಬೇರೆ ಯಾವುದ್ರ ಕಡೆನೂ ಗಮನ ಕೊಡಲಿಲ್ಲ ಅನ್ನೋ ಟೀಕೆಗಳಿಗೋಸ್ಕರ ಈ ಒಂದು ಕ್ವಶನನ್ನು ಕೇಳ್ತಾ ಇದ್ದೀನಿ. ನಾನು ಆ ಟಾಸ್ಕ್ನ ಆ ಥರ ಏನು ಅಂದ್ಕೊಂಡಿಲ್ಲ. ನಾನು ಎಲ್ಲಿ ಎಫರ್ಟ್ ಹಾಕಬೇಕು ಅಲ್ಲೆಲ್ಲ ಎಫರ್ಟ್ ಹಾಕಿದ್ದೀನಿ. ನಾನು ಎಲ್ಲಿ ಅಂದರೆ ನಾನು ಸೈಲೆಂಟ್ ಅಂತ ಪ್ರತಿಯೊಬ್ಬರು ಹೇಳಿದ್ರು, ಬಟ್ ನನ್ನ ಹತ್ರ ಮಾತಾಡೋಕ್ಕೆ ಯಾರೂ ಬರಲಿಲ್ಲ. ಅಂದರೆ ಏನೇ ಕಾನ್ವರ್ಸೇಷನ್ ಆದರೂ ನಾನು ಒಂದು ಲೈನಲ್ಲಿ ಹೇಳ್ತೀನಿ, ಅದನ್ನ ಅಕ್ಸೆಪ್ಟ್ ಮಾಡ್ತಾಯಿದ್ರು. ಅದು ವಾಪಸ್ ಏನು ಮಾತಾಡ್ತಾ ಇರಲಿಲ್ಲ. ಸೊ ಅಲ್ಲಿ ಸೈಲೆಂಟ್ ಅಂತ ಅನ್ಸಿರ್ಬೋದೇ ಹೊರತು ಅದು ಬಿಟ್ಟರೆ ನಾನು ಮಾತಾಡಬಾರ್ದು ಇಲ್ಲ ಸೈಲೆಂಟಾಗಿರಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದೆ. ಓಕೆ, ಮಾತು ನಾನು ಆಗಲೇ ಹೇಳಿದೆ, ತುಂಬ ಮಾತನ್ನು ಕಡಿಮೆ ಆಡ್ಕೊಂಡೆ ಜನರ ಮನಸ್ಸನ್ನು ಗೆದ್ದವರು. ಅದೇ ರೀತಿ ನಿಮ್ಮ ತಾಯಿಯವರು ಮನೆ ಒಳಗಡೆ ಬಂದಾಗ ಅಯ್ಯೋ ನಮಗೂ ಒಬ್ಬ ಈ ಥರ ಮಗ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಇಡೀ ಕರ್ನಾಟಕದ ಬಹಳಷ್ಟು ಪೋಷಕರು ಅಂದುಕೊಂಡಂತೆ ಮಾಡಿದವ್ರು ನೀವು. ನಿಮ್ಮ ಒಂದು ತಾಯಿಯ ಪ್ರೀತಿಯನ್ನು ತೋರಿಸ್ಬಿಟ್ಟು ಕರ್ನಾಟಕದ ಜನ ನಿಮ್ಮ ತಾಯಿ ಮತ್ತು ನಿಮ್ಮ ಪ್ರೀತಿಯನ್ನು ನೋಡಿ ಬಹಳ ಹೆಮ್ಮೆ ಪಟ್ಟರು, ಬಹಳ ಖುಷಿಪಟ್ಟರು. ಇಂತಹ ಒಬ್ಬ ಮಗ ನನಗೂ ಇರಬೇಕಿತ್ತು ಅಂತ ಬಹಳಷ್ಟು ಟೀಕೆಗಳಿಗಿಂತ ಅಪ್ರಿಸಿಯೇಷನ್ ಎಲ್ಲ ಕಡೆ ಹರಿದಾಡ್ತಾ ಇತ್ತು. ಸೊ ಈ ಬಗ್ಗೆ ಅಪ್ಪ ಅವ್ರು ಬಂದಾಗ ಆವಾಗಲೇ ಗೊತ್ತಾಗಿದ್ದು ಧನುಷ್ ಅವರು ಇಷ್ಟೊಂದು ಎಮೋಷ್ನಲ್, ಫ್ಯಾಮಿಲಿ ಅಟ್ಯಾಚ್ಡ್ ಅಂತ. ಸೊ ಆ ಒಂದು ಮೂಮೆಂಟ್ ನಿಮ್ಗೆ ಹೇಗಿತ್ತು? ನಿಮಗೆ ನನ್ನ ತಾಯಿ ಒಳಗಡೆ ನನಗೆ ಇಷ್ಟೊಂದು ಫೀಲಿಂಗ್ಸ್ ಇದೆ ಅಂತ ನಿಮ್ಗೆ ಅವತ್ತೇ ಗೊತ್ತಾಗಿದ್ದ ಅಂತ ತುಂಬ ದಿನ ಬಿಟ್ಟಿದ್ರಲ್ಲ? ಇಲ್ಲ. ನಮ್ಮಮ್ಮ ಅಂದರೆ ಇಷ್ಟ ಅಂತ ನಂಗೆ ಯಾವಾಗೋ ಗೊತ್ತಿತ್ತು. ಅಂದರೆ ನಾನು 9th 10th ಹಾಸ್ಟೆಲಲ್ಲಿ ಓದಿದ್ದು. ನಾನೇ ಹಠ ಮಾಡಿ 9th ಹಾಸ್ಟೆಲ್ಗೆ ಹೋಗಿದ್ದೆ. ಆದರೂ ನನ್ನ ಕೈಲಿ ಇರೋಕ್ಕಾಗಲಿಲ್ಲ. 9th ಪೂರ್ತಿ ನಾನು ಡೇ ಸ್ಕಾಲರ್ಸ್, ಅಂದರೆ ಮನೆಯಿಂದ ಹೋಗೋ ಥರನೇ ಜಗಳ ಮಾಡಿ, ಏನೋ ಕೈ ಮುರಿದಾಕೊಂಡು ಕಾಲು ಮುರಿದಾಕೊಂಡು ಬೇಕು ಅಂತಲೇ ಮನೆಯಿಂದ ಹೋಗ್ತಾ ಇದ್ದೆ ಸ್ಕೂಲ್ಗೆ. ಅವಾಗೇ ಗೊತ್ತಾಗ್ಬಿಟ್ಟಿತ್ತು ನನಗೆ ನಮ್ಮಮ್ಮನ ಬಿಟ್ಟಿರೋಕ್ಕಾಗಲ್ಲ ಅಂತ. ಅದಾದಮೇಲೆ ಬಿಗ್ ಬಾಸ್ ಮನೇಲಿ 13 ವಾರ ಆದಮೇಲೆ ಬರ್ತಾರೆ ನಮ್ಮಮ್ಮವರು. ಆ ಥರ ಮಿಕ್ಸ್ಡ್ ಫೀಲಿಂಗ್ ಯಾವಾಗೂ ಇರುತ್ತೆ. ಬಿಗ್ ಬಾಸ್ ಮನೇಲಿ ಆಲ್ಮೋಸ್ಟ್ ಎಲ್ಲ ಇದು ಬೇಕು ಅಂದರೆ ಅದು ಬಿಡಬೇಕು, ಅದು ಬೇಕು ಅಂದರೆ ಇದು ಬಿಡಬೇಕು, ಅದೇ ಸಿಚುವೇಶನ್ನೇ ಜಾಸ್ತಿ ನನಗಾಗಿರೋದು. ಸೊ ಅಮ್ಮ ಬೇಕಾ ವೈಫ್ ಬೇಕಾ ಅನ್ನೋ ನನ್ನ ವೈಫ್ ಅರ್ಥ ಮಾಡ್ಕೊತಾರೆ ಅಂತ ನನಗೆ ಗೊತ್ತು. ನಮ್ಮಮ್ಮ ಇಷ್ಟ ಅಂತಲೂ ಅವಳಿಗೆ ಗೊತ್ತು. ಸೊ ನಮ್ಮಮ್ಮನೇ ನಾನು ಚೂಸ್ ಮಾಡಿದೆ. ಓಕೆ, ಪ್ರತಿಯೊಂದು ಬಿಗ್ ಬಾಸ್ ಸೀಸನ್ನು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನಡೆಯೋದು, ವ್ಯಕ್ತಿತ್ವದ ಆಟ ಅಂತಲೇ ಹೇಳೋದು. ಆದರೆ ಈ ಸಲ ನಿಮ್ಮ ಒಂದು ಧನುಷ್ ಅವರ ಒಂದು ಆ್ಯಂಗಲಲ್ಲಿ ನೋಡೋದಾದರೆ ಬಿಗ್ ಬಾಸ್ ಯಾವ ರೀತಿಯ ಆಟ, ವ್ಯಕ್ತಿತ್ವದ ಆಟ ಅಂತ ಎಲ್ರಿಗೂ ಗೊತ್ತು. ಅಲ್ಲಿ ಟಾಸ್ಕ್ ಆಡಿದವರು ಸರ್ವೈವ್ ಆಗಲಿಲ್ಲ, ತುಂಬ ಜಾಸ್ತಿ ಜಗಳ ಆಡಿದವರು ಸರ್ವೈವ್ ಆಗೋಕ್ಕಾಗ್ತಿರ್ಲಿಲ್ಲ, ತುಂಬ ಮಾತಾಡೋರು, ತುಂಬ ಮೌನವಾಗಿರೋರು, ಎಲ್ಲರೂ ಜನ ಇಷ್ಟಪಟ್ಟೇ ಪಡ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಕ್ಯಾಟಗರಿ ಇಷ್ಟ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾವ ರೀತಿಯ ಆಟ, ಏನನ್ನು ನಾವು ಹೈಲೈಟ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಯಾಕೆಂದರೆ ಟಾಸ್ಕ್ ಒಂದೇ ಕಾನ್ಸಂಟ್ರೇಟ್ ಮಾಡಿದ್ರೇ ಗೆಲ್ಬೋದಾ, ಎಂಟರ್ಟೈನ್ಮೆಂಟು ಇರಬೇಕಾ, ಯಾವ ಥರ ಅನಿಸುತ್ತೆ? ಯಾಕೆಂದರೆ ಎಂಟರ್ಟೈನ್ಮೆಂಟ್ ಮಾಡಿದಂತಹ ಗಿಲ್ಲಿ ಇವತ್ತು ಬಿಗ್ ಬಾಸ್ ಕಪ್ಪನ್ನು ಗೆದ್ದಿದ್ದಾರೆ. ಸೊ ನಿಮಗೆ ಏನು ಅನ್ನಿಸ್ತು ಕೊನೆಗೆ? ನೀವು ಟಾಪ್ 5 ರನ್ನರ್ ಅಪ್ ಆಗಿ ಆಚೆ ಬರ್ತಿರಲ್ಲ, ಸೊ ನಿಮ್ಗೆ ಏನು ಅನ್ನಿಸ್ತು ಆ ಒಂದು ಮೂಮೆಂಟು? ಬಿಗ್ ಬಾಸ್ ಯಾವ ರೀತಿಯ ಆಟ ಅನ್ನಿಸ್ತು? ಈ ಬಿಗ್ ಬಾಸ್ ಒಂದು ಸೀಸನಲ್ಲೇ ಒಂಥರ ಆಟ ಇರಿದ್ರೆ, 2ನೇ ಸೀಸನಲ್ಲಿ ಇನ್ನೊಂದು ಥರ ಆಟ ಇರುತ್ತೆ. ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಒಂದು ಸೀಸನಲ್ಲಿ ವ್ಯಕ್ತಿತ್ವ ಗೆಲ್ಲುತ್ತೆ, ಒಂದು ಸೀಸನಲ್ಲಿ ಎಂಟರ್ಟೈನ್ಮೆಂಟ್ ಗೆಲ್ಲುತ್ತೆ, ಒಂದು ಸೀಸನಲ್ಲಿ ಟಾಸ್ಕ್ ಗೆಲ್ಲುತ್ತೆ. ಸೊ ನೋಡೋ ರೀತಿ ಮೇಲೆ ಹೇಗೆ ಹೋಗುತ್ತೆ ಆ ಸೀಸನ್ ಫಸ್ಟಿಂದ ಲಾಸ್ಟ್ವರೆಗೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಜಾನರಿಂದ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು ಅಂತ. ಸೊ ಈ ಸೀಸನ್ ಬಂದು ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಅದರಿಂದ ಗೆದ್ದಿದೆ. ಸೊ ಗಿಲ್ಲಿ ಗೆದ್ದಿದ್ದಾನೆ. ಸೊ ಟಾಸ್ಕ್ಗಿಂತ ಟ್ರೂ ಎಂಟರ್ಟೈನರ್ ಇಲ್ಲಿ ಗೆದ್ದುಬಿಟ್ಟಿದ್ದಾರೆ ಅಂತ ಹೇಳ್ತೀರಾ. ಆದರೆ ಗಿಲ್ಲಿ ಮತ್ತು ಅಶ್ವಿನಿ ಅವರ ಒಂದು ಒಳಗಡೆ ನಡೀತಿದ್ದಂತಹ ಜಗಳ, ಮಾತಿನ ಚಕಮಕಿಗಳು ಹೊರಗಡೆ ಬೇರೆ ಥರನೇ ಪೋಟ್ರೆ ಆಗಿಬಿಟ್ಟಿತ್ತು. ಯಾವ ಥರ ಅಂದರೆ ಜಾತಿ, ಅಂದರೆ ಕುರುಬ ವರ್ಸಸ್ ಗೌಡ, ಶ್ರೀಮಂತ ವರ್ಸಸ್ ಬಡವ. ಸೊ ಏನಿದು ಶ್ರೀಮಂತ ವರ್ಸಸ್ ಬಡವ? ಯಾಕೆ ಅಷ್ಟೊಂದು ಹೈಲೈಟ್ ಆಯಿತು ಬಡವರ ಮಕ್ಕಳು ಬೆಳಿಬೇಕು ಅಂತ? ಏಕೆಂದರೆ ಬಿಗ್ ಬಾಸ್ ಏನು ಶ್ರೀಮಂತ ಬಡವರ ಆಟ ಅಲ್ಲ, ಅದೊಂದು ಎಂಟರ್ಟೈನ್ಮೆಂಟ್ ಗೇಮ್, ರಿಯಾಲಿಟಿ ಶೋ. ಸೊ ಇಷ್ಟೊಂದು ಜಗಳಗಳು, ಇಷ್ಟೊಂದು ಹೊಡೆದಾಟಗಳು, ಹೊರಗಡೆ ಆರೋಪ ಪ್ರತ್ಯಾರೋಪಗಳು ಆಡ್ತಿದೆ. ಸೊ ಬಿಗ್ ಬಾಸ್ ಈ ಥರ ನಿಮ್ಗೆ ಅನ್ಸುತ್ತಾ ಇದು ಬಡವ ಶ್ರೀಮಂತರ ಆಟ, ಇದು ತಪ್ಪು, ಇದು ಅವ್ರು ಅಂತಿರೋದು ಫ್ಯಾನ್ಸ್ ಅಂತ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಒಂದು ಮಾತಿನ ಬಗ್ಗೆ? ಬಡವ ಶ್ರೀಮಂತ, ಕುರುಬ ವರ್ಸಸ್ ಗೌಡ, ರಾಜಕೀಯ, ಇದೆಲ್ಲದ್ರ ಬಗ್ಗೆ ಏನು ಹೇಳ್ತೀರಾ? ಒಳಗಡೆ ಇರಬೇಕಂದ್ರೆ ನನಗೆ ಇವಾಗ ಬಿಗ್ ಬಾಸ್ ಮನೇಲಿ ಇದ್ದೆ ನಾನು ಅಷ್ಟು ವಾರ, 16 ವಾರ. ನಮಗೆ
ಅಲ್ಲಿ ಪಡೋ ಕಷ್ಟಕ್ಕೆ ಪ್ರತಿಯೊಬ್ಬರು ಯಾರೇ ಸಪೋರ್ಟ್ ಮಾಡಿದ್ರು ಖುಷಿನೇ. ಯಾಕಂದರೆ ಯಾವ ರೀತಿ ಮಾಡಿದ್ರು ಖುಷಿನೇ. ಬಟ್ ಆ ಥರ ಸಪೋರ್ಟ್ ಮಾಡೋ ಇದರಲ್ಲಿ ಜಗಳ ಮಾಡ್ಕೊಳ್ಳೋದು ತಪ್ಪು. ನಾನು ಸರಿ ಅಂದರೆ ನನಗೆ ಸಪೋರ್ಟ್ ಮಾಡೋರು ನಾನು ಸರಿ ಅಂತ ಹೇಳಬೇಕು ಹೊರತು ಆಪೋಸಿಟ್ ಆಗಿರೋನು ತಪ್ಪು ಅಂತ ಹೇಳೋದು ನನಗೆ ತಪ್ಪು ಅಂತ ಅನಿಸುತ್ತೆ. ಸೊ ಇವಾಗ ಅವರಿಬ್ಬರನ್ನ ನೀವು ತೊಗೊಂಡ್ರೆ ಅಶ್ವಿನಿ ಮೇಡಮ್ ಸರಿ ಅಂತ ಅನಿಸಿದವರು ಅವ್ರಿಗೆ ಸಪೋರ್ಟ್ ಮಾಡೋರು ಅವ್ರು ಸರಿ ಅಂತ ಹೇಳಿ ಸಪೋರ್ಟ್ ಮಾಡಿ, ಗಿಲ್ಲಿ ಅವ್ರು ಸರಿ ಅಂತ ಅನ್ಸೋರು ಅವರು ಸಪೋರ್ಟ್ ಮಾಡ್ತಾ ಇರೋರು ಅವ್ರು ಸರಿ ಅಂತ ಹೇಳಿ ಸಪೋರ್ಟ್ ಮಾಡಿ. ನೀವು ಅವ್ರನ್ನ ತಪ್ಪು ಅಂತ ಅನ್ನೋದು ಇವ್ರನ್ನ ತಪ್ಪು ಅನ್ನೋದು ಬೇಕಾಗಿಲ್ಲ. ಸುಮ್ಮನೆ ಜಗಳನೇ ಬೇಕಾಗಿಲ್ಲ. ಈಚೆ ಎಂಟರ್ಟೈನ್ಮೆಂಟ್ ಶೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿರ್ತೀರ, ಅದನ್ನ ಎಂಟರ್ಟೈನ್ಮೆಂಟ್ ಆಗೇ ತೊಗೊಂಡು ಮುಂದೆ ಹೋಗ್ಬೇಕಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.